ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೊದಲ ಇನ್ನಿಂಗ್ಸ್ ನಲ್ಲಿ ವಿಜಯೇಂದ್ರ ಚಹಲ್ ಅವರ ಬೌಲಿಂಗ್ ಗೆ ಸಿಎಸ್ಕೆ ಕಂಪ್ಲೀಟ್ಲಿ ಡಾಮಿನೇಟ್ ಕೂಡ ಆಯ್ತು. ವಿಜಯೇಂದ್ರ ಚಹಲ್ ಅವರ ಕಡೆಯಿಂದ ಹ್ಯಾಟ್ರಿಕ್ ವಿಕೆಟ್ ಕೂಡ ಬಂತು. ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ ಸಿಎಸ್ಕೆ ಕಡೆಯಿಂದ ಅಷ್ಟು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಶೇಖ್ ರಶೀದ್ ಅವರು ಆಡಿದಂತ 12 ಬಾಲ್ಗಳಲ್ಲಿ 11 ರನ್ ಗಳಿಸಿ ಹರ್ಷದೀಪ್ ಸಿಂಗ್ ಅವರಿಗೆ ಹೊರಟಾದ್ರು. ಸ್ಟಾರ್ಟಿಂಗ್ ನಲ್ಲಿ ಶೇಖ್ ರಶೀದ್ ಅವರ ಕಡೆಯಿಂದ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಇನ್ನು ಆಯುಷ್ ಮಾತ್ರೆ ಅವರು ಒಳ್ಳೆ ಇನ್ನಿಂಗ್ಸ್ ನ ಆಡಿದ್ರು ರೀಸೆಂಟ್ ಮ್ಯಾಚ್ ನಲ್ಲಿ. ಆದ್ರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಅಷ್ಟು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿಲ್ಲ. ಆಡಿದಂತ 6 ಬಾಲ್ಗಳಲ್ಲಿ 7 ರನ್ ಗಳಿಸಿ ಮಾರ್ಕೋ ಆನ್ಸನ್ ಅವರಿಗೆ ಹೊರಟಾದ್ರು. ಸಿಎಸ್ಕೆ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಮೊದಲ ಇನ್ನಿಂಗ್ಸ್ ನಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಅದು ಸ್ಯಾಮ್ ಕರನ್ ಅವರ ಕಡೆಯಿಂದ. ಆಡಿದಂತ 47 ಬಾಲ್ಗಳಲ್ಲಿ 88 ರನ್ ಗಳಿಸಿ ಮಾರ್ಕೋ ಆನ್ಸನ್ ಅವರಿಗೆ ಹೊರಟಾದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು ಇಲ್ಲಿ ಸ್ಯಾಮ್ ಕರನ್ ಅವರು. ಅದ್ಭುತವಾಗಿ ಕೂಡ ಆಡಿದ್ರು. ಜಡೇಜಾ ಅವರು ಆಡಿದಂತ 12 ಬಾಲ್ಗಳಲ್ಲಿ 17 ರನ್ ಗಳಿಸಿ ಹರ್ಪ್ರೀತ್ ಬ್ರಾರ್ ಅವರಿಗೆ ಹೊರಟಾದ್ರು. ಅಷ್ಟು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಜಡೇಜಾ ಅವರ ಕಡೆ ಬಂದಿರಲಿಲ್ಲ. ಇನ್ನು ಡೇವಿಡ್ ಬ್ರೇವಿಸ್ ಅವರು ಆಡಿದಂತ 26 ಬಾಲ್ಗಳಲ್ಲಿ 32 ರನ್ ಗಳಿಸಿ ಉಮರ್ ಜಾಯ್ ಅವರಿಗೆ ಹೊರಟಾದ್ರು. ಇನ್ನು ದುಬೆ ಅವರು ಆಡಿದಂತ 6 ಬಾಲ್ಗಳಲ್ಲಿ 6 ರನ್ ಗಳಿಸಿ ಹರ್ಷದೀಪ್ ಸಿಂಗ್ ಅವರಿಗೆ ಹೊರಟಾದ್ರು. ಇನ್ನು MS ಧೋನಿ ಅವರು ಕೂಡ 1 ಸಿಕ್ಸ್ ಹೊಡೆದು ವಿಜಯೇಂದ್ರ ಚಹಲ್ ಅವರಿಗೆ ಹೊರಟಾದ್ರು. ಆಲ್ಸೋ ಧೋನಿ ಆಡಿದಂತ 4 ಬಾಲ್ಗಳಲ್ಲಿ 11 ರನ್ ಗಳಿಸಿ ಚಹಲ್ ಅವರಿಗೆ ಕೂಡ ಹೊರಟಾದ್ರು. ಚಹಲ್ ಅವರು ಅದ್ಭುತವಾಗಿ ಕೂಡ ಬೌಲಿಂಗ್ ಮಾಡಿದ್ರು. ಹ್ಯಾಟ್ರಿಕ್ ಕೂಡ ಗಳಿಸಿದ್ರು. ಇನ್ನು ಹೂಡಾ ಅವರು 2 ರನ್ ಗಳಿಸಿ ಚಹಲ್ ಅವರಿಗೆ ಹೊರಟಾದ್ರು. ಇನ್ನು ಕಂಬೋಜ್ ಅವರು ಚಹಲ್ಗೆ ಕೂಡ ಹೊರಟಾದ್ರು. ನೂರ್ ಅಹಮದ್ ಅವರು ಕೂಡ ಚಹಲ್ಗೆ ಹೊರಟಾದ್ರು. ಚಹಲ್ ಅವರು ಇವತ್ತಿನ ದಿನ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದ್ರು. ಅದ್ಭುತವಾಗಿ ಕೂಡ ಬೌಲಿಂಗ್ ಮಾಡಿದ್ರು. ಅದು ಕೂಡ ಹ್ಯಾಟ್ರಿಕ್ ಗಳಿಸುವ ಮೂಲಕ ಅದ್ಭುತವಾಗಿ ಕೂಡ ಬೌಲಿಂಗ್ ಮಾಡಿದ್ರು. ಆಲ್ಸೋ 4 ವಿಕೆಟ್ ಕೂಡ ಚಹಲ್ ಅವರಿಗೆ ಬಂತು. ಚಹಲ್ ಅವರ ಬೌಲಿಂಗ್ ಗೆ ಸಿಎಸ್ಕೆ ಕಂಪ್ಲೀಟ್ಲಿ ಡಾಮಿನೇಟ್ ಕೂಡ ಆಯ್ತು. ಆಲ್ಸೋ ಸಿಎಸ್ಕೆ 19.2 ಓವರ್ಗಳಲ್ಲಿ 190 ರನ್ ಗಳಿಸಿ ಆಲ್ ಔಟ್ ಕೂಡ ಆಯ್ತು. PBKS ಕಡೆ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ವಿಜಯೇಂದ್ರ ಚಹಲ್ ಅವರು ಹ್ಯಾಟ್ರಿಕ್ ಕೂಡ ಗಳಿಸಿದ್ರು. ಆಲ್ಸೋ 4 ವಿಕೆಟ್ ಕೂಡ ಬಂತು ವಿಜಯೇಂದ್ರ ಚಹಲ್ ಅವರಿಗೆ. ಇನ್ನು ಹರ್ಪ್ರೀತ್ ಬ್ರಾರ್ ಅವರು 1 ವಿಕೆಟ್ ತೆಗೆದ್ರೆ ಉಮರ್ ಜಾಯ್ ಅವರು 1 ವಿಕೆಟ್ ತೆಗೆದ್ರು. ಯಾನ್ಸನ್ ಅವರು 2 ವಿಕೆಟ್ ತೆಗೆದ್ರು ಹಾಗೂ ಹರ್ಷದೀಪ್ ಸಿಂಗ್ ಅವರು 2 ವಿಕೆಟ್ ತೆಗೆದ್ರು. ಅದ್ಭುತವಾಗಿ ಕೂಡ ಬೌಲಿಂಗ್ ಮಾಡಿದ್ರು ವಿಜಯೇಂದ್ರ ಚಹಲ್ ಅವರು. ವಿಜಯೇಂದ್ರ ಚಹಲ್ ಅವರಿಗೆ ಇದು 2ನೇ ಹ್ಯಾಟ್ರಿಕ್.